ಮೂರನೇದಾಗಿ ಬಂದ್ಬಿಟ್ಟು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. Exclamatory sentence. What do you mean by exclamatory sentence? ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂದ್ರೆ ಅರ್ಥ ಏನು? ನಿಮ್ಮಲ್ಲಿ ತುಂಬಾ ಜನ ಏನಂತ ಹೇಳ್ತೀರಾ ಅಂದ್ರೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ವಿಚ್ ಎಕ್ಸ್ಕ್ಲೇಮ್ ಸಮಥಿಂಗ್ ಅಥವಾ ವಿಚ್ ಗಿವ್ಸ್ ಸಡನ್ ಫೀಲಿಂಗ್. ಅರ್ಥ ಆಗ್ತದಲ್ವಾ? ಸೊ ನಮಗೆ ಏನಾದ್ರೂ ಸಡನ್ ಫೀಲಿಂಗ್ ಆದಾಗ ನಾವು ಅದನ್ನ ಎಕ್ಸ್ಪ್ರೆಸ್ ಮಾಡೋದನ್ನ ನಾವೇನಂತ ಕರಿತೀವಿ? ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಹೌದಾ? ರೈಟ್. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯಾರ್ದೋ ಮನೆಗೆ ಹೋಗ್ತೀರಾ, ಅಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಒಂದು ರೋಸ್ ಫ್ಲವರ್ ಅನ್ನ ನೋಡ್ತೀರಾ. ಅವಾಗ ನೀವೇನಂತ ಹೇಳ್ತೀರಾ? ವಾವ್, ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಅಂತ ಹೇಳ್ತೀರಾ ಇಲ್ಲ? ಯಾರಾದ್ರೂ ಹೇಳ್ಕೊಡ್ತಾರ? ನೋಡು, ನೀನು ರೋಸ್ ನೋಡ್ತಾ ಇದ್ಯಾ, ತುಂಬಾ ಚೆನ್ನಾಗಿದೆ, ಅಲ್ಲಿ ನೀನು ವಾವ್ ಅಂತ ಹೇಳ್ಬೇಕು ಅಂತ ಹೇಳ್ತಾರ? ಇಲ್ಲ. ನಾವು ಸಡನ್ ಫೀಲಿಂಗ್ ಅನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಹೌದಾ? ಅದನ್ನ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಅಂತ ಕರಿತೀವಿ. ಈಗ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದ್ದಾಗ ಯಾವ ರೀತಿ ನಾವು ಅದನ್ನ ಬದಲಾಯಿಸ್ತೀವಿ ಅನ್ನೋದನ್ನ ನೋಡೋಣ. Manoj says what a beautiful fruit. Right? ಸಿ, ಮನೋಜ್ ಅನ್ನೋನು ಏನಂತ ಹೇಳ್ತಾನೆ? ಓ, ಎಷ್ಟು ಚಂದವಾದ ಒಂದು ಹಣ್ಣು. ಅವನಿಗೆ ಯಾವ್ದೋ ಹಣ್ಣನ್ನು ನೋಡ್ತಾನೆ. ಸೊ ಆ ಹಣ್ಣು ಅವನಿಗೆ ತುಂಬಾ ಆಕರ್ಷಕವಾಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವನು ಹೇಳ್ತಾನೆ ವಾಟ್ ಎ ಬ್ಯೂಟಿಫುಲ್ ಫ್ರೂಟ್. ಅರ್ಥ ಆಗ್ತದಲ್ವಾ? ನೀವು ನೋಡಿರ್ಬೋದು, ಈಗ ಜೆಂಟಲ್ಮೆನ್ ಆಫ್ ವೆರೋನಾ ಅಂತೇಳಿ ನೀವು ಲಾಸ್ಟ್ ಇಯರ್ ಒಂದು ಪಾಠವನ್ನ ಓದಿರ್ತೀರಾ. ಆ ಪಾಠದಲ್ಲಿ ನೀವು ನೋಡಿರ್ತೀರಾ, ಅಲ್ಲಿ ನರೇಟರ್ ಯಾರನ್ನ, ನಿಕೋಲಾ ಮತ್ತೆ ಯಕೋಪನ ಇಬ್ಬರನ್ನ ನೋಡ್ಬಿಟ್ಟು ಅವರು ತುಂಬಾ ಕೆಟ್ಟದಾಗಿ ಬಟ್ಟೆನ ಧರಿಸಿದ್ರು ಕೂಡ ಅವ್ರ ಕಡೆ ಅವರು ಆಕರ್ಷಿತ ಆಗ್ತಾನೆ. ಕಾರಣ ಏನು ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ರು? ಸ್ಟ್ರಾಬೆರಿಯನ್ನ ಮಾರ್ತಾ ಇದ್ರು ಅಂತ ನೋಡ್ತೀವಿ. ಹೌದಾ? ಅದೇ ರೀತಿ ಇಲ್ಲೂ ಕೂಡ ಮನೋಜ್ ಸೇಸ್ ವಾಟ್ ಎ ಬ್ಯೂಟಿಫುಲ್ ಫ್ರೂಟ್. ಅರ್ಥ ಆಗ್ತಿದಲ್ವಾ? ಇದನ್ನ ನಾವ್ ಯಾವ ರೀತಿ ಯಾವ್ದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ ಬದಲಾಯಿಸುವುದು ಅಂತ ನೋಡೋಣ. ಮನೋಜ್, ಈ ಸಿಂಬಲ್ ಏನು? ಎಕ್ಸ್ಕ್ಲಮೇಟರಿ ಸಿಂಬಲ್. ಹೌದಲ್ವಾ? ಮನೋಜ್ exclaimed that it was a beautiful fruit. ಅರ್ಥ ಆಗ್ತಿದೆಯಲ್ವಾ? ಮನೋಜ್ ಎಕ್ಸ್ಕ್ಲೇಮ್ ದಟ್ ಇಟ್ ವಾಸ್ ಅ ಬ್ಯೂಟಿಫುಲ್ ಫ್ರೂಟ್. ಕ್ಲಿಯರ್? ಇದೇ ತರದ ಮಾತನ್ನು ನೋಡೋಣ ಅಂತೆ. ಅರ್ಥ ಆಗ್ತಿದೆಯಲ್ವಾ? ಈಗ ಮೋನಿಕಾ says what a delicious mansion. What a palatial mansion. ಅರ್ಥ ಆಗ್ತಿದಲ್ವಾ? ರೈಟ್. ಈಗ ಮೋನಿಕಾ ಏನಂತ ಹೇಳಿದ್ಲು? ಎಷ್ಟು ಭವ್ಯವಾದ ಅರಮನೆ ಇದ್ದಂಗೆ ಇದೆ ಅಂತ ಒಂದು ಯಾವುದೋ ಒಂದು ಭವ್ಯವಾದ ಬಂಗಲೆಯನ್ನು ನೋಡಿ ಹೇಳಿದ್ಲು ಅಂತ ಹೇಳ್ತೀವಿ. ಹೌದಾ? ಮೋನಿಕಾ exclaimed that it was a
palatial mansion. Palatial mansion. ಅರ್ಥ ಆಯ್ತಾ? ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಇದನ್ನ ಬದಲಾಯಿಸ್ತೀವಿ. ಇನ್ನು ಒಂದೆರಡು ಉದಾಹರಣೆಯನ್ನು ನೋಡೋಣ ಅಂತ ಹೇಳಿ. ಈಗ ನೀವೆಲ್ರಿಗೂ ಕೂಡ ಜ್ವರ ಬಂದಾಗ ಅಥವಾ ಕೆಮ್ಮು ಬಂದಾಗ ಏನ್ ಕೊಡ್ತಾರೆ? ಏನನ್ನು ಕೊಡ್ತಾರೆ? ಕುಡಿಲಿಕ್ಕೆ ಟಾನಿಕ್ ಅನ್ನು ಕೊಡ್ತಾರೆ, ಹೌದಲ್ವಾ? ಟಾನಿಕ್ ತುಂಬಾ ಸಿಹಿಯಾಗಿರುತ್ತಾ? ಕಹಿಯಾಗಿರುತ್ತೆ, ಹೌದಲ್ವಾ? ಅವಾಗ ನಾವೇನಂತ ಹೇಳ್ತೀವಿ? ಬೈಜು, ಸೋ ಬಿಟರ್, ಹೌದಲ್ಲ? ಈಗ ಫಾರ್ ಎಕ್ಸಾಂಪಲ್ ಯಾರು? ಕವಿತಾ. ಕವಿತಾ says Baijo, it is bitter. ಅರ್ಥ ಆಗ್ತಿದಲ್ವಾ? Baijo, it is bitter. ಸಿ, ಅವಳು ಆ ಒಂದು ಟಾನಿಕ್ ಅನ್ನ ಕುಡಿಬೇಕಾದ್ರೆ, ಕೆಮ್ಮಿಗೆ ಕೊಟ್ಟಂತ ಒಂದು ಟಾನಿಕ್ ಸಿರಪ್, ಅದನ್ನ ಕುಡಿಬೇಕಾದ್ರೆ ಅವಳಿಗೆ ಏನ್ಸುತ್ತೆ? ಕಹಿ ಕಹಿ ಅನ್ಸುತ್ತೆ. ಅದಕ್ಕೋಸ್ಕರ ಅವಳು ಕೊಟ್ಟಂತ ಒಂದು ಎಕ್ಸ್ಪ್ರೆಷನ್ ಏನು? ಬೈಜು, ಇಟ್ ಇಸ್ ಬಿಟರ್. ಸೊ ಅದನ್ನೇ ನಾವೇನ್ ಮಾಡ್ತೀವಿ? ಕವಿತಾ exclaimed that it was very bitter. It was very bitter. ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ಲ? ಈಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಮ್ಯಾಚ್ ಅನ್ನ ಆಡಿದಿರ. ನಿಮಗೆಲ್ಲರಿಗೂ ಕೂಡ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಎಸ್, ಕ್ರಿಕೆಟ್ ಆಟವನ್ನ ಆಡ್ತಾ ಇದ್ದೀರಾ. ಕ್ರಿಕೆಟ್ ಒಂದು ಮ್ಯಾಚ್ ಅನ್ನು ನೀವು ವಿನ್ ಆದ್ರಿ. ಏನ್ ಮಾಡ್ತೀರಾ? ಹುರೇ, ಬ್ರಾವೋ ಅಂತ ಕೂಗ್ತೀರಾ, ಹೌದಲ್ವಾ? ಅದನ್ನ ನೋಡೋಣ ಯಾವ ರೀತಿ ಅದನ್ನ ನಾವು ಬದಲಾಯಿಸಬಹುದು ಅಂತ. ಓಕೆನಾ? ಎಸ್, ಈಗ ನಾವೊಂದು ಆಟವನ್ನ ಆಡಿದ್ದೀವಿ. ಸೊ ಆಟದಲ್ಲಿ ನೀವೇನಾಗಿದ್ದೀರಾ? ಜಯವನ್ನ ಗಳಿಸಿದ್ದೀರಾ. ಅವಾಗ ನಾವು ಯಾವ ರೀತಿ ಅದನ್ನ ನಮ್ಮ ಭಾವನೆಯನ್ನ ಹೊರ ಹಾಕ್ತೀವಿ ಅಂತ, ಹೌದಾ? ಧೀರಜ್ says Ray, we won the match. Hooray, we won the match. Match ಅಂದ್ರೆ ಮತ್ತೊಂದ್ಸಲ ಏನ್ ಬರಲ್ಲ, ಈ ಸಿಂಬಲ್ ಬರಲ್ಲ, ಯಾಕೆಂದ್ರೆ ಆಲ್ರೆಡಿ ನಾನು ಹುರೆ ಹತ್ರ ಹಾಕಿದ್ದೀನಿ. ರೈಟ್? ಓಕೆ. ಸೊ ಹುರೆ, ವಿ won the match. ಈಗ ವಿ won the match. ಒನ್ ಅನ್ನೋದು ಯಾವುದು? ಯಾವ ಟೆನ್ಸ್ ಅಲ್ಲಿ ಇದೆ? ಎಸ್, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ನಾನು ನಿಮಗೆ ಮೊದಲನೇ ಕ್ಲಾಸ್ ನಲ್ಲಿ ಹೇಳಿದ್ದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದ್ರೆ ಅದು ಎಲ್ಲಿಗೆ ಅದು ಬದಲಾವಣೆ ಆಗುತ್ತೆ? ಎಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಈಗ ನೋಡೋಣ. ಧೀರಜ್ exclaimed that ಸಿ, ಇಲ್ಲಿ ತನಕ ಹಾಗೆ ಉಳಿಯುತ್ತೆ. ಈ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ನ ಎಕ್ಸ್ಕ್ಲೈಮ್ಡ್ ಅಂತ ಹಾಕಿದೆ, ವಿ ಇದ್ದಿದ್ದು ದೇ ಆಗುತ್ತೆ. ಅರ್ಥ ಆಗ್ತಿಲ್ವಾ? ಕ್ಲಿಯರಾ? ವಿ ಅನ್ನೋದು ಥರ್ಡ್ ಪರ್ಸನ್, ಹೌದಾ? ಸೊ ಥರ್ಡ್ ಪರ್ಸನ್ ಪ್ಲೂರಲ್ ಆಗುತ್ತೆ. ಅದರದ್ದು ಮತ್ತೆ ದೇ ಅಂತೇಳಿ ನಾವು ಅದನ್ನ ತಗೊಳ್ತೀವಿ. ದೇ ಒನ್ ಅಂತೇಳಿದೆ. ಸೊ ಯಾವ ಟೆನ್ಸ್? ಸಿಂಪಲ್ ಪಾಸ್ಟ್ ಟೆನ್ಸ್. ದೇ ಹ್ಯಾಡ್ won the match. won the match. ಇಲ್ಲೇ ಬರೀತಾ ಇದ್ದೀವಿ. They had won the match. ಕ್ಲಿಯರಾ?
ಸೊ ಯಾವಾಗ ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ಅದನ್ನ ನಾವು ಅಲ್ಲಿಗೆ ನಾವು ಬದಲಾಯಿಸ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಗೆ ಬದಲಾಯಿಸ್ತೀವಿ. ಸೊ ಅವಾಗ ಏನಾಗುತ್ತೆ, ವಿ ಅನ್ನೋದು ದೇ ಆಗುತ್ತೆ, ಒನ್ ಅಂತ ಇದ್ದಿದ್ದು ಹ್ಯಾಡ್ ಒನ್ ಆಗುತ್ತೆ. ಕಾರಣ ಏನು ಅಂದ್ರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅರ್ಥ ಆಗ್ತದಲ್ವಾ? ಹ್ಯಾಡ್ ಆದ್ಮೇಲೆ V3 ಫಾರ್ಮ್ ಬರಬೇಕು. ಸೊ ಆ ಕಾರಣಕ್ಕೋಸ್ಕರ ವೆನ್ ಒನ್ ಒನ್. ಕ್ಲಿಯರ್? ಅದು ಓನ್ ಅಲ್ಲ, ಅದು ಒನ್. ಕ್ಲಿಯರ್? ಅರ್ಥ ಆಗ್ತಿದಲ್ವಾ? ಸರಿ. ಸೊ ಇಷ್ಟು ನಾನು ಯಾವ್ದ್ರ ಬಗ್ಗೆ ಹೇಳ್ಕೊಟ್ಟಿರುವಂತದ್ದು, ರಿಪೋರ್ಟೆಡ್ ಸ್ಪೀಚ್. ರಿಪೋರ್ಟೆಡ್ ಸ್ಪೀಚ್ ಅಲ್ಲಿ 4 ರೀತಿಯ ವಾಕ್ಯಗಳು ಬರುತ್ತೆ. ಮೊದಲನೇದು ಅಸರ್ಟಿವ್ ಸೆಂಟೆನ್ಸ್, ಅಸರ್ಟಿವ್ ಅಥವಾ ಡಿಕ್ಲರೇಟಿವ್ ಅಂತ ಕರಿತೀವಿ. ಎರಡನೇದು ಇಂಟರೋಗೇಟಿವ್. ಮೂರನೇದು ಇಂಪರೇಟಿವ್. ನಾಲ್ಕನೇದು ಎಕ್ಸ್ಕ್ಲಮೇಟರಿ. ಅರ್ಥ ಆಯ್ತಾ? ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್. ನಿಮಗೆ ಯಾವುದೇ ರೀತಿಯ ಒಂದು ಪ್ರಶ್ನೆಯನ್ನ ಕೊಟ್ಟರು ಕೂಡ ಈ 4 ಪರಿಧಿ ಒಳಗೆ ಕೊಡಬೇಕು. ಯಾಕೆ ಅಂದ್ರೆ ಇರೋದೇ 4 ರೀತಿಯ ವಾಕ್ಯಗಳು. ಈ 4 ರೀತಿಯ ವಾಕ್ಯವನ್ನ ಬಿಟ್ಟು ನಿಮಗೆಲ್ಲೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಈ 4 ರೀತಿಯ ವಾಕ್ಯಗಳನ್ನ ನೀವು ಸರಿಯಾದ ರೀತಿಯಲ್ಲಿ ನೀವೇನಾದ್ರೂ ಬದಲಾಯಿಸೋದು ಕಲಿತ್ರಿ ಅಂದ್ರೆ ನಿಮ್ಗೆ ಯಾವುದೇ ಪ್ರಶ್ನೆಗಳನ್ನ ಕೊಟ್ಟರು ಕೂಡ ಯಾವುದೇ ರೀತಿಯ ಅಂಜಿಕೆ ಇರೋದಿಲ್ಲ, ಆತಂಕ ಇರೋದಿಲ್ಲ, ಭಯ ಇರೋದಿಲ್ಲ. ಅರ್ಥ ಆಗ್ತಿದಲ್ವಾ? ಸರಿ. ನಿಮ್ಮಲ್ಲಿ ಸುಮಾರು ಜನ ಕೇಳಿದ್ರಿ ನೀವೆಲ್ಲಿ ಕೆಲಸ ಮಾಡೋದು ಅಂತ. ನಾನ್ ಕೆಲಸ ಮಾಡೋದು ಎಲ್ಲಿ ಅಂದ್ರೆ ದಾವಣಗೆರೆಯಲ್ಲಿರುವಂತಹ ಬ್ರಾಹ್ಮಿ ಅಕಾಡೆಮಿಯಲ್ಲಿ. ನನ್ನ ನಂಬರ್ ಬೇಕಿದ್ರೆ ನಾನು ನಿಮಗೆ ಕೊಡ್ತೀನಿ. ನಿಮಗೆ ಯಾವುದೇ ರೀತಿಯ ಸಂದೇಹ ಇದ್ರೂ ಕೂಡ ನನಗೆ ನೀವು ಫೋನ್ ಮಾಡಿ ಅಥವಾ ನನ್ನ ಒಂದು ವಾಟ್ಸಪ್ ಗೆ ನೀವು ನಿಮ್ಮ ಒಂದು ಸಂದೇಹವನ್ನು ಕಳಿಸಬಹುದು. ಐ ವಿಲ್ ಶ್ಯೂರ್ಲಿ ಎಸ್, ನಾನೇನ್ ಮಾಡ್ತೀನಿ, ನಿಮ್ಮ ಸಂದೇಹಗಳನ್ನ ದೂರ ಮಾಡ್ತೀನಿ, ಪರಿಹಾರವನ್ನ ಮಾಡ್ತೀನಿ. ನನ್ನ ನಂಬರ್ 9482423385. ನನ್ನ ಹೆಸರು ಎಡ್ವಿನ್ ಆರ್ಥರ್ CA. ಸುಮಾರು 15 ವರ್ಷಗಳ ಈ ವೃತ್ತಿ ಜೀವನದಲ್ಲಿ ನಾನು ಅನುಭವವನ್ನು ಪಡೆದಿದ್ದೀನಿ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯ ವ್ಯಾಕರಣದಲ್ಲಿ ಯಾವುದೇ ರೀತಿಯ ನಿಮಗೆ ಸಂದೇಹ ಬಂದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಎಡ್ಮೋ ಗ್ರಾಮಹಾಲಿಕ್ ಅಂತ ಏನು ಕರಿತೀವಿ, ಅದರಲ್ಲೂ ಕೂಡ ನಿಮ್ಮ ಸಂದೇಹಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ಬೋದು. ದಯಮಾಡಿ ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ, ಏನು ಅಂದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ತುಂಬಾ ಜನರಿಗೆ ಈ ರೀತಿಯ ಮಾಹಿತಿಗಳು ಹೋಗ್ತಾ ಇಲ್ಲ. ಆ ಮಕ್ಕಳಿಗೂ ಕೂಡ ತಲುಪೋ ತನಕ ನೀವು ಶೇರ್ ಮಾಡಿದ್ರೆ ನಾನು ಮಾಡ್ತಾ ಇರುವಂತ ಈ ಒಂದು ತರಗತಿಗೆ ಒಂದು ಸಾರ್ಥಕ್ಯ ಸಿಗುತ್ತೆ. ಇಟ್ ವಿಲ್ ಬಿ ಫ್ರೂಟ್ಫುಲ್ ಟು ಮೈ ಎಫರ್ಟ್ಸ್ ದಟ್ ಐ ಹ್ಯಾವ್ ಬೀನ್ ಪುಟಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ venture. So now I am going to wind up my class. Thanks to one and all for watching my video. Please do like, share and subscribe, and never forget to mention all your doubts in the comment section. Thanks to one and all. Have a nice day.